ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ದೇವರಾಜ್. ಪವಿತ್ರಳ ಆ 10 ತಪ್ಪು, ಬಾಕ್ಸ್ ಆಫೀಸ್ ಸುಲ್ತಾನ್ ಈಗ ವಿಲನ್. ಸಿಂಗಾರಿಯ ಆ 10 ಕೆಚ್ಚು ದಾಸನನ್ನ ಜೈಲ್ನಲ್ಲಿ ಕೂರುವಂತೆ ಮಾಡ್ತಾ, ಬೆಳಗಿಯ ಆ 10 ಹಠ ದರ್ಶನ್ ಕೈಗೆ ರಕ್ತ ಮೆತ್ಕೊಳ್ಳುವಂತಾಯ್ತ. ವೈಯಾರಿಯ ಆ 10 ದುರಾಸೆ ಕಾಟೇರ ಕೆಟ್ಟಾಗಿ ಬೀಳುವಂತಾಯ್ತ. ಆಸೆ ಬುರಕಿಯ ಆ 10 ಪ್ರಮಾದ ಅಯ್ಯೋ ಅಯ್ಯಯ್ಯೋ ಎನ್ನುವಂತಾಯ್ತ. ಇದೇ ಹೊತ್ತಿನ ವಿಶೇಷ ಪವಿತ್ರಳ D10 ಪ್ರಮಾದ. ಬಾಕ್ಸ್ ಆಫೀಸ್ ಸುಲ್ತಾನ್ ತೆರೆ ಮೇಲೆ ಬಂದ್ರೆ ಬೀಳ್ತಾ ಇದ್ದಂತಹ ಶಿಳ್ಳೆಗಳ ಒಡೆಯ, ಕಂಡವರಿಗೆಲ್ಲ ಕೈ ಎತ್ತಿ ಕೊಡ್ತಾ ಇದ್ದಂತಹ ಕಾಟೇರ, ಅಜಾನುಬಾಹುವಿನಂತಿದ್ದಂತಹ ಚಿಂಗಾರಿ ಇವತ್ತು ದಿಕ್ಕು ತೋಚದೆ ಜೈಲಿನಲ್ಲಿ ದಿನಕ್ಕೂ ತೂಕ ಕಳೆದುಕೊಳ್ಳುವಷ್ಟು ಚಿಂತೆಗೆ ಬಿದ್ದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬೇರೇನೂ ಅಲ್ಲ, ಬೇರ್ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ದರ್ಶನ್ನ ಗೆಳತಿ ಆಸೆ ಬುರಕಿ ಪವಿತ್ರಾನೇ ನೋಡಿ. ಈಕೆ ಒಬ್ಳು ಸರಿ ಗೆದ್ದಿದ್ರೆ ಇವತ್ತು ದರ್ಶನ್ ವಿಲನ್ ಆಗ್ತಾನೆ ಇರ್ಲಿಲ್ಲ, ದರ್ಶನ್ ಕೈಗೆ ರಕ್ತ ಅಂಟ್ಕೊಳ್ತಾ ಇರ್ಲಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಪವಿತ್ರ ದರ್ಶನ್ಗೆ ಕೆಡ್ಡ ತೋಡ್ಬೇಕು ಅಂತಾನೆ ಸಹವಾಸ ಮಾಡ್ಬಿಟ್ಲಾ ಅಂತ ಹೊಸ ಅನುಮಾನ ಹುಟ್ಟುವಂತೆ ಮಾಡಿದೆ. ಅಷ್ಟಕ್ಕೂ ಹೀಗ್ಯಾಕೆ ಹೇಳ್ತಿದ್ದೀರಿ ಗೊತ್ತಾ? ನೀವೇ ನೋಡಿ. ಅಲೆಮಾರಿ ಕನಸುಗಳಲ್ಲಿ ನೀ ಜಾರಿ, ಪವಿತ್ರಾಳ ಆ 10 ತಪ್ಪು, ಬಾಕ್ಸ್ ಆಫೀಸ್ ಸುಲ್ತಾನ ಈಗ ವಿಲನ್. ಸಿಂಗಾರಿಯ ಆ 10 ಕಿಚ್ಚು ದಾಸನ ಜೈಲಿನಲ್ಲಿ ಕೂರುವಂತೆ ಮಾಡ್ತಾ, ಬೆಡಗಿಯ ಆ 10 ಹಠ ದರ್ಶನ್ ಕೈಗೆ ರಕ್ತ ಮೆತ್ತಿಕೊಳ್ಳುವಂತಾಯ್ತ. ವೈಯಾರಿಯ ಆ 10 ದುರಾಸೆ ಕಾಟೇರ ಖೆಡ್ಡಾಗೆ ಬೀಳುವಂತಾಯ್ತ. ಆಸೆ ಬುರುಕಿಯ ಆ 10 ಪ್ರಮಾದ ಅಯ್ಯ ಅಯ್ಯಯ್ಯೋ ಎನ್ನುವಂತಾಯ್ತ. ಹೊರಗೆ ಮಾಡೋದಕ್ಕೆ ಬಹಳಷ್ಟು ಕೆಲಸಗಳಿದ್ವು, ಕೈಯಲ್ಲಿ 4-5 ಸಿನಿಮಾಗಳು ಇದ್ವು, ಬಹಳಷ್ಟು ಜನ ದರ್ಶನ್ ನೆಚ್ಚಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವವರು ಕೂಡ ಇದ್ರು. ಆದರೆ ಇದನ್ನೆಲ್ಲ ಒಂದು ಕ್ಷಣ ಕಾಲ ಮರೆತ ಕಾರಣಕ್ಕೆ ದರ್ಶನ್ ಈಗ ಜೈಲಿನಲ್ಲಿ ದಿನೇ ತೂಕ ಕಳೆದುಕೊಳ್ಳುತ್ತಾ ಮುದ್ದೆ ಮುರಿಯುವಂತಾಗಿದೆ. ಹಂಗೋ ಹಿಂಗೋ ಇದ್ದ ಲೈಫ್ನ ಭಾರೀ ಸರ್ಕಸ್ ಮಾಡಿ ಒಂದು ಹಂತಕ್ಕೆ ತಂದಿಟ್ಕೊಂಡಿದ್ರು. ಎಲ್ಲ ಇತ್ತು, ದರ್ಶನ್ ಬಯಸಿದ್ರೆ ಎಲ್ಲವೂ ಕೂಡ ಕಣ್ಣು ಮುಂದೆಯೇ ಬರ್ತಿತ್ತು. ಇಂತಹ ಲೈಫನ್ನ ಬಿಟ್ಟು ಹೋಗಿ ಜೈಲು ವಾಸಿಯಾಗಿದ್ದಾರೆ ದರ್ಶನ್. ಆದ್ರೆ ದರ್ಶನ್ನ ಇವತ್ತಿನ ಸ್ಥಿತಿಗೆ ಕಾರಣ ಅದೇ ದರ್ಶನ್ ಗೆಳತಿ ಪವಿತ್ರ ಅಂತೇಳಿ ಬಹಳಷ್ಟು ಮಂದಿ ಆರೋಪ ಮಾಡ್ತಿದ್ದಾರೆ. ಇನ್ನು ಈ ಪವಿತ್ರ ವರ್ತನೆಗಳನ್ನ ನೋಡ್ತಾ ಹೋದ್ರೆ ಅವ್ರು ಹೇಳೋದು ಕೂಡ ಹಾಗೇ ಇದೆ, ಈಕೆ ಮಾಡಿರೋದು ಕೂಡ ಹಾಗೇ ಇದೆ ಅನಿಸುತ್ತೆ. ಮನುಷ್ಯ ಆಸೆ ಪಡೋದು ತಪ್ಪಲ್ಲ, ಆದ್ರೆ ದುರಾಸೆ ಪಡಬಾರ್ದು ಅನ್ನೋದಕ್ಕೆ ಈ ಪವಿತ್ರನೇ ಸಾಕ್ಷಿ ನೋಡಿ. ಅಸಲಿಗೆ ನಿಜಕ್ಕೂ ಪವಿತ್ರಾಗೆ ದರ್ಶನ್ ಏನು ಕಮ್ಮಿ ಮಾಡಿರಲಿಲ್ಲ. ಆಕೆಗೆ ಬಯಸಿದ್ದನ್ನೆಲ್ಲ ಆಕೆ ಕಣ್ಣ ಮುಂದೆ ಇರಿಸಿದ್ರು. ಒಂದೊಳ್ಳೆ ಲೈಫ್ಗೆ ಏನು ಬೇಕೋ ಎಲ್ಲವನ್ನೂ ಕೂಡ ಮಾಡಿಕೊಟ್ಟಿದ್ರು. ಆಕೆಯದ್ದೇ ಆದ ಕೋಟಿ ಬೆಲೆ ಬಾಳುವಂತಹ ಮನೆ, ಅವಳದ್ದೇ ಆದಂತಹ ಕೋಟಿ ರೂಪಾಯಿ ಮೌಲ್ಯದ ರೆಡ್ ಕಾರ್ಪೆಟ್ ಬೋಟಿಕ್ಕು, ಅವಳ ಕಣ್ಣಿಗೊಪ್ಪೋ ಸೀರೆ ಒಡವೆಗಳು ಎಲ್ಲವೂ ಕೂಡ ಅವಳಿಗಿತ್ತು. ಇನ್ನು ಓಡಾಡೋದಕ್ಕಂತ ಕೋಟಿ ಬೆಲೆ ಬಾಳುವಂತಹ ಕಾರು ಕೂಡ ಇತ್ತು. ಇನ್ನು ಅದೇನ್ ಬೇಕಿತ್ತು ಹೇಳಿ ಇವಳ ಲೈಫ್ಗೆ? ಕಂಡ ಕನಸುಗಳನ್ನೆಲ್ಲ ಈಡೇರಿಸಿಕೊಂಡಿದ್ಲು. ಇಷ್ಟಾದ್ರೂ ದುರಾಸೆಯ ಬೆನ್ನೇರಿದ ದರ್ಶನ್ಗೆ ಖೆಡ್ಡ ತೊಡಿಬಿಟ್ಟಿದ್ದಾಳೆ ಪವಿತ್ರ. ಪವಿತ್ರಾಳ ಆ ಪ್ರಮಾದ ದರ್ಶನ್ಗೆ ಪರಪ್ಪನ ಅಗ್ರಹಾರದ ದಾರಿ ತೋರಿಸ್ತಾ, ಪವಿತ್ರಾಳ ಆ ತಪ್ಪುಗಳು ಪುಣ್ಯಾತ್ಮನನ್ನ ವಿಲನ್ ಆಗುವಂತೆ ಮಾಡ್ತಾ. ದರ್ಶನ್ ಜೈಲು ಸೇರಿ 14 ದಿನಗಳೇ ಆಗಿದೆ. ಸದ್ಯಕ್ಕಂತೂ ಬೇಲ್ ಸಿಗುವ ಯಾವ ಲಕ್ಷಣ ಇಲ್ಲ. ಇದು ದರ್ಶನ್ಗೂ ಅರ್ಥ ಆಗಿದೆ. ಆಗಿದ್ದಾಗ್ಲಿ ಅಂತ ಜೈಲಿನಲ್ಲಿ ಪುಸ್ತಕ ಹಿಡಿದು ಕೂತಿದ್ದಾರೆ. ಸದ್ಯ ಈ ಎಲ್ಲ ಕಂಟಕದಿಂದ ಹೊರಬರೋದಕ್ಕೆ ಒಂದೇ ಒಂದು ಅವಕಾಶ ಸಿಗ್ಲಿ ಸಾಕು, ಇವರ ಸಹವಾಸವನ್ನೆಲ್ಲ ಬಿಟ್ಟು ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದು ಬಿಡೋಣ ಅಂತ ದರ್ಶನ್ಗೆ ಅನಿಸಿದ್ರು ಕೂಡ ಅಚ್ಚರಿ ಇಲ್ಲ. ಸದ್ಯಕ್ಕೆ ದರ್ಶನ್ ಅಂತೂ ಇನ್ನು ನನ್ನ ಪಠಾಲಂ ಸಹವಾಸ ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲಿರೋದಂತೂ ಸುಳ್ಳಲ್ಲ. ಯಾಕೆಂದ್ರೆ ದರ್ಶನ್ ಅವರದ್ದು ಈ ಕ್ಯಾರೆಕ್ಟರೇ ಅಲ್ಲ ಅಂತಿದ್ದಾರೆ ಬಹಳಷ್ಟು ಬಲ್ಲವರು. ಆಗಿದ್ದಾಗಿದೆ, ಅದ್ಯಾವ ಕೆಟ್ಟಗಳಿಗೆಯೋ ಏನೋ
ಸದ್ಯ ದರ್ಶನ್ ಆರೋಪಿಯಷ್ಟೇ ಅಪರಾಧಿ ಅಲ್ಲ ಅಂತೇಳಿ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ತಿದ್ದಾರೆ. ಹೀಗೆ ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಕಾರಣ ದರ್ಶನ್ ಅವರ ಆ ವ್ಯಕ್ತಿತ್ವ. ಆದ್ರೆ ದರ್ಶನ್ ಆ ವ್ಯಕ್ತಿತ್ವದಿಂದ ಕ್ರೂರತೆಯ ವ್ಯಕ್ತಿತ್ವವನ್ನ ಅದು ಯಾವಾಗ ಮೈಗೂಡಿಸಿಕೊಂಡ್ರು ಅಂತ ಕೇಳಿದ್ರೆ ಆಗ ಕೆಲವರ ಕಣ್ಣು ಹೊರಳೋದೆ ಪವಿತ್ರಾಳತ್ತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದಾದ ಬಳಿಕ ಒಂದರಂತೆ ಹೊರಬೀಳ್ತಾ ಇರುವ ವಿಷಯಗಳನ್ನೆಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಕಾರಣವೇ ಪವಿತ್ರಾನ ಅನ್ನುವಂತಹ ಅನುಮಾನ ಮೂಡುತ್ತೆ. ಪವಿತ್ರಾಳ ಅಸೂಯೆ, ಅವಳ ಆಸೆ ಬುರುಕತನ, ದುರಾಸೆ, ಕಿಚ್ಚು ಇದೇ ದರ್ಶನ್ ಅವರನ್ನ ಇವತ್ತು ಜೈಲಿನ ಕೋಣೆಯಲ್ಲಿ ನಿಲ್ಲುವಂತೆ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅಷ್ಟಕ್ಕೂ ಈ ಪವಿತ್ರಾಳ ಆ 10 ಪ್ರಮಾದಗಳು ದರ್ಶನ್ಗೆ ಮತ್ತೊಮ್ಮೆ ಜೈಲಿನ ದಾರಿ ತೋರಿಸಿದ್ದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಪವಿತ್ರಾಳ D10 ಪ್ರಮಾದ ನಂಬರ್ 1, ಅಡ್ಡದಾರಿಯಲ್ಲಿ ಐಷಾರಾಮಿ ಬದುಕಿನ ಮೇಲೆ ಕಣ್ಣು. ಐಷಾರಾಮಿ ಬದುಕು ಯಾರಿಗ್ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಅದನ್ನ ಪಡ್ಕೊಬೇಕು, ಇಲ್ಲ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಇರಬೇಕು. ಅದೂ ಆಗ್ಲಿಲ್ಲ ಅಂದ್ರೆ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದು ಪಡ್ಕೋಬೇಕು. ಆದ್ರೆ ಹಾಗೆ ಪಡೆದುಕೊಳ್ಳುವುದಕ್ಕೆ ಪವಿತ್ರ ಹಿಡಿದಿದ್ದು ಮಾತ್ರ ಅಡ್ಡದಾರಿ. ಪ್ಯಾಟೆ ಹುಡುಗೀರ್ ಹಳ್ಳಿ ಲೈಫು ಎಂಬ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟ ಪವಿತ್ರ ಲೈಫು ಐಷಾರಾಮಿ ಬದುಕಿನ ಕಡೆಗೆ ಹೊರಳಿತ್ತು. ಆದ್ರೆ ಅದಾಗ್ಲೇ ಮದುವೆ ಆಗಿತ್ತು. ತಕ್ಕ ಮಟ್ಟಿಗೆ ಲೈಫ್ ನಡೀತಾ ಇದ್ರೂ ಸೆಲೆಬ್ರಿಟಿ ಆಗುವ ಮೋಹ ಆಕೆಯನ್ನ ಆವರಿಸಿ ಬಿಡ್ತು. ತಾನು ಮಾಡೆಲ್ ಆಗಬೇಕು ಅನ್ನುವ ಹುಚ್ಚು ಆಸೆ. ಇದೇ ವೇಳೆ ದರ್ಶನ್ ಕಣ್ಣಿಗೆ ಬಿದ್ರು ಅಂಥೇಳಿ ಅವರ ಜೊತೆ ಸಲುಗೆ ಪ್ರೀತಿ ಬೆಳೆಸ್ಕೊಂಡಿದ್ಲು. ಇದಾಗಲೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದವಳಿಗೆ ಅದೇ ನೆಪದಲ್ಲಿ ದರ್ಶನ್ಗೆ ಹತ್ತತ್ರ ಆಗೋದಕ್ಕೆ ಶುರುವಾದ್ಲು. ಇಲ್ಲಿಂದ ಟ್ರ್ಯಾಕ್ ತಪ್ಪೋದಕ್ಕೆ ಶುರುವಾದ ಪವಿತ್ರ ದರ್ಶನ್ಗೆ ಮದುವೆ ಆಗಿದೆ ಅನ್ನುವ ವಿಚಾರ ಗೊತ್ತಿದ್ರು ದರ್ಶನ್ ಮೇಲೆ ಕಣ್ಣಿಟ್ಲು. ಪ್ರಮಾದ ನಂಬರ್ 2, ಪ್ರೀತಿಸೋ ಗಂಡನನ್ನ ಕೈ ಬಿಟ್ಟಿದ್ದು. ಪವಿತ್ರ ದರ್ಶನ್ ಮೇಲೆ ಕಣ್ಣಿಡುವ ಹೊತ್ತಿಗೆ ಈಕೆಗೂ ಕೂಡ ಮದುವೆ ಆಗಿತ್ತು, ಮಗುವೂ ಇತ್ತು. ಅದು ಪ್ರೀತಿಸಿ ಮದುವೆ ಆಗಿದ್ಲು ಪವಿತ್ರ. ಗಂಡ ಪವಿತ್ರಾಳ ಆಸೆಗೆ ಅಡ್ಡಿ ಬರ್ತಿರ್ಲಿಲ್ಲ. ಆಕೆಯ ಮಾಡೆಲ್ ಕನಸಿರಬಹುದು, ಕಾಸ್ಟ್ಯೂಮ್ ಡಿಸೈನಿಂಗ್ ವಿಚಾರವೇ ಆಗಿರಬಹುದು, ಯಾವತ್ತಕ್ಕೂ ಪವಿತ್ರಾಳ ಗಂಡ ಸಂಜಯ್ ಮೂಗು ತೂರಿಸ್ತಾನೆ ಇರಲಿಲ್ಲ. ಚೆನ್ನಾಗಿದ್ದ ಸಂಸಾರದಲ್ಲಿ ಪವಿತ್ರ ಒಂದೊಳ್ಳೆ ಬದುಕನ್ನು ನಡೆಸಬಹುದಿತ್ತು. ಆದ್ರೆ ಆಕೆಯ ದುರಾಸೆ ಆಕೆಯ ಗಂಡನನ್ನ ಬಿಟ್ಟು ದರ್ಶನ್ ಕಡೆಗೆ ನೋಡುವಂತೆ ಮಾಡಿತು. ಅದಾಗಲೇ ದರ್ಶನ್ ಖ್ಯಾತಿ ಗಳಿಸಿದ್ರು. ದರ್ಶನ್ ಜೊತೆಗೆ ಇದ್ದು ಬಿಟ್ರೆ ಬಹಳ ಸುಲಭವಾಗಿಯೇ ಅಂದುಕೊಂಡದ್ದನ್ನೆಲ್ಲ ಪಡೆಯಬಹುದು ಅಂತ ಯೋಚಿಸಿಬಿಟ್ಲು. ಇತ್ತ ಕಟ್ಟಿಕೊಂಡ ಗಂಡನಿಗೆ ನೇರವಾಗಿಯೇ ನಾನು ದರ್ಶನ್ ಜೊತೆ ಇರ್ತೀನಿ, ನನಗೆ ಡಿವೋರ್ಸ್ ಕೊಡು ಅಂತ ಕೇಳ್ಬಿಟ್ಲು. She informed me that she calls me Sanju and I call her Chinnu. So she told me, Sanjay, it's high time we can't stay together. Now that I and Darshan are like husband and wife anta. So I said it's okay, chalo, so what you want? So she said that okay, please give me divorce. I said okay, chalo. ಸಂಜಯ್ ಸಿಂಗ್ ಕೂಡ ಹೆಚ್ಚು ಮಾತನಾಡದೆ ಡಿವೋರ್ಸ್ ಕೊಟ್ಟು ಉತ್ತರ ಪ್ರದೇಶಕ್ಕೆ ಹೊರಟುಬಿಟ್ರು. ಇವತ್ತಿಗೂ ಮತ್ತೊಂದು ಮದುವೆ ಆಗಿಲ್ಲ. ಆಕೆ ಬಂದ್ರೆ ಈಗಲೂ ಓಕೆ ಅಂತಾನೆ ಕಾಯ್ತಿರುವ ಸಂಜಯ್ನಂತಹ ಗಂಡನನ್ನ ಪವಿತ್ರ ದೂರ ಮಾಡ್ಕೊಂಡಿದ್ಲು. ಮುಂದಿನ ಭವಿಷ್ಯ ಯೋಚನೆ ಮಾಡದೆ ದರ್ಶನ್ನ ಹೆಗಲೇರಿ ಬಿಟ್ಟಿದ್ಲು. ಇನ್ನು ತಾವಿರುವ ಕಡೆ ಹೆಣ್ಣು ಮಕ್ಕಳನ್ನ ಸುಮ್ನೆ ಎಲ್ಲ ಬಿಟ್ಕೊಳ್ಳದ ದರ್ಶನ್ ಅದ್ಯಾಕೆ ಈ ಪವಿತ್ರಾಳನ್ನ ತಮ್ಮ ಬದುಕಿನಲ್ಲಿ ಬಿಟ್ಕೊಂಡ್ರೋ ಏನೋ ಗೊತ್ತಿಲ್ಲ. ಈಕೆ ದರ್ಶನ್ ಲೈಫಿಗೆ ಕಾಲಿಡ್ತಾ ಇದ್ದ ಹಾಗೆ ಶುರುವಾಯ್ತು ನೋಡಿ ದರ್ಶನ್ಗೆ ಒಂದರ ಮೇಲೆ ಒಂದು ಸಂಕಷ್ಟಗಳು. ಅತ್ತ ಒಂದು ಕಡೆ ಆಕ್ಸಿಡೆಂಟ್, ಕೈ ಫ್ರಾಕ್ಚರ್, ಮತ್ತೊಂದು ಕೈ ಸಮಸ್ಯೆ, ವಿವಾದಗಳು, ಹೀಗೆ ಒಂದಲ್ಲ ಒಂದು ದರ್ಶನ್ಗೆ ಸುತ್ತಿಕೊಳ್ತಿದ್ದ ವಿವಾದ ಹಾಗೂ ಪ್ರಮಾದಗಳು ಸೀದಾ ಇವತ್ತು ಜೈಲಿಗೆ ತಂದು ಕೂರಿಸ್ಬಿಟ್ಟಿದೆ. ಪ್ರಮಾದ ನಂಬರ್ 3, ಗಂಡ ಹೆಂಡತಿಯ ಮಧ್ಯೆ ಮೂಗು ತೂರಿಸಿದ್ದು. ದರ್ಶನ್ ಗೆಳತಿಯಾದ ಪವಿತ್ರ ತನ್ನ ಸ್ಥಾನ ಏನು ಅನ್ನೋದನ್ನ ಅರ್ಥಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ವೇನೋ. ಇಲ್ಲೇ ನೋಡಿ ಪವಿತ್ರ ಎಡವಟ್ ಮಾಡ್ಕೊಳ್ಳೋದಕ್ಕೆ ಶುರುವಾಗಿದ್ದು. ದರ್ಶನ್ ಸಹವಾಸಕ್ಕೆ ಬಿದ್ದವಳಿಗೆ ದರ್ಶನ್ ಮದುವೆ ಆಗಿರುವ ವಿಷಯ ಗೊತ್ತಿತ್ತು. ಯಾವುದೇ ಕಾರಣಕ್ಕೂ ದರ್ಶನ್ ಹೆಂಡತಿ ದರ್ಶನ್ ಬಿಟ್ಕೊಡೋದಿಲ್ಲ ಅನ್ನುವಂತಹ ವಿಚಾರ ಈಕೆಗೆ ಚೆನ್ನಾಗಿಯೇ ಗೊತ್ತಿತ್ತು. ಇದೆಲ್ಲ ಗೊತ್ತಿದ್ರು ಹೋಗಿ ಗಂಡ ಹೆಂಡತಿಯ ಮಧ್ಯೆ ಮೂರನೆಯವಳಾಗಿ ಎಂಟ್ರಿ ಕೊಟ್ಟುಬಿಟ್ಟಿದ್ಲು. ಯಾವಾಗ ಅವರಿಬ್ಬರ ಬದುಕಿನಲ್ಲಿ ಮೂಗು ತೋರಿಸ್ಕೊಂಡು ಹೋದ್ಲೋ ಆಗಿನಿಂದಲೇ ಅವಳ ಬ್ಯಾಡ್ ಟೈಮ್ ಶುರುವಾಯ್ತೋ ಏನೋ ಗೊತ್ತಿಲ್ಲ. ದೊಡ್ಡದಾಗಿ ಇದೇ ಜನವರಿ ತಿಂಗಳಲ್ಲಿ ನಂದು ದರ್ಶನ್ದು 10 ವರ್ಷದ ಸಂಬಂಧ ಅಂತ ಊರಿಗೆಲ್ಲ ಡಂಗುರ ಹೊಡೆದವಳು ಸಾರಿದ 5 ತಿಂಗಳಿಗೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾಳೆ. ಈ 10 ವರ್ಷದಲ್ಲಿ ಹೇಗಾದ್ರೂ ಸರಿನೆ ದರ್ಶನ್ ವಿಜಯಲಕ್ಷ್ಮಿಯನ್ನ ಬೇರೆ ಬೇರೆ ಮಾಡುವುದಕ್ಕೆ ನೋಡಿದ್ಲೋ ಏನೋ. ಆದ್ರೆ ಇವತ್ತು ನೋಡಿದ್ರೆ ಅದೇ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ದರ್ಶನ್ ಬೆನ್ನಿಗೆ ನಿಂತಿದ್ದಾರೆ. ಲೈಫ್ ನಲ್ಲಿ ಮೂರನೆಯವರು ಯಾರೇ ಎಂಟ್ರಿ ಕೊಟ್ಟರು ಸರಿನೆ, ಅವತ್ತು ನಾನೇ ಇವತ್ತಿಗೂ ನಾನೇ ಅಂತೇಳಿ ದರ್ಶನ್ ಅವರ ಸದ್ಯದ ಸ್ಥಿತಿಯಿಂದ ಹೊರತರುವುದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದಾರೆ. ಇಂತಹ ಟೈಮ್ನಲ್ಲಿಯೇ ಬಿಟ್ಟುಕೊಡದ ಹೆಂಡತಿ ವಿಜಯಲಕ್ಷ್ಮಿ ಇನ್ಯಾವತ್ತೋ ಬಿಟ್ಟುಕೊಡ್ತಾರೆ ಅನ್ನೋದೆಲ್ಲ ಪವಿತ್ರಾಳ ಭ್ರಮೆ. ಈ ಭ್ರಮೆ ಬೆನ್ನೇರಿ ತಾನೂ ಹಾಳಾಗಿದ್ದಲ್ಲದೆ ದರ್ಶನ್ ಅನ್ನು ಕೂಡ ಹಾಳು ಮಾಡಿದ್ಲ ಗೊತ್ತಿಲ್ಲ. ಪ್ರಮಾದ ನಂಬರ್ 4, ಗಂಡ ಹೆಂಡತಿ ಚೆನ್ನಾಗಿದ್ರೆ ಹೊಟ್ಟೆ ಕಿಚ್ಚು ಪಟ್ಟಿದ್ದು. ಹೊಟ್ಟೆ ಕಿಚ್ಚು ಅನ್ನೋದಿದೆಯಲ್ಲ, ಇದು ಜೀವನಕ್ಕೆ ಕಿಚ್ಚು ಇಟ್ಟು ಬಿಡುತ್ತೆ. ಇದನ್ನ ಇನ್ನಾದ್ರೂ ಪವಿತ್ರ ಅರ್ಥಕೊಳ್ಬೇಕಿದೆ. ತನ್ನದೇ ಚಂದವಾಗಿದ್ದಂತಹ ಸಂಸಾರವನ್ನ ಹಾಳು ಮಾಡಿಕೊಂಡು ಕಂಡೋರ ಸಂಸಾರದಲ್ಲಿ ಜಾಗ ಪಡೆಯೋದಕ್ಕೆ ಹೊರಟು ಬಿಟ್ಟಿದ್ಲು ಪವಿತ್ರ.
ದರ್ಶನ್ ಗೆಳತಿಯಾಗಿದ್ರೆ ಆತನ ಖುಷಿ, ಆತನ ಸಂಭ್ರಮ ನೋಡಿ ಈಕೆ ಸಂತೋಷ ಪಡಬೇಕಿತ್ತು. ಆದ್ರೆ ಪವಿತ್ರ ಹಾಗೆ ಮಾಡ್ತಿರ್ಲಿಲ್ಲ. ದರ್ಶನ್ ವಿಜಯಲಕ್ಷ್ಮಿ ಎಲ್ಲಾದ್ರೂ ನೆಮ್ಮದಿಯಾಗಿ ಹೋಗಿ ಬರೋ ಹಾಗಿಲ್ಲ, ಅಥವಾ ಅವರಿಬ್ರು ಚೆನ್ನಾಗಿರೋ ಹಾಗಿಲ್ಲ. ಇತ್ತ ಪವಿತ್ರ ಹೊಟ್ಟೆಗೆ ಬೆಂಕಿ ಹಾಕೊಂಡು ಧಗಧಗಿಸೋದಕ್ಕೆ ಶುರು ಮಾಡ್ಬಿಡ್ತಿದ್ಲು. ಇವರ ಜೋಡಿ ಕಂಡ್ರೆ ಸಾಕು ಪವಿತ್ರ ಸಹಿಸದೆ ಹೋದ್ಲು. ಅವಳ ಈ ಹೊಟ್ಟೆ ಕಿಚ್ಚೆ ಅವಳ ಜೀವನಕ್ಕೆ ಬೆಂಕಿ ಇಟ್ಟಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಅವಳ ಜೀವನಕ್ಕೆ ಮಾತ್ರವಲ್ಲ, ಇತ್ತ ದರ್ಶನ್ ಲೈಫ್ಗೂ ಕೊಳ್ಳಿ ಇಟ್ಟಂತಾಗಿದೆ. ವೆಲ್ಕಮ್ ಬ್ಯಾಕ್. ಪವಿತ್ರಾಳ ಗೆಳತಿಯಾಗಿ ಇದ್ದು ಬಿಡಬಹುದಾಗಿತ್ತು, ಇರೋದ್ರಲ್ಲೇ ತೃಪ್ತಿ ಪಡ್ಕೊಂಡು ಹಾಯಾಗಿರ್ಬೋದಿತ್ತು. ಆದ್ರೆ ಆಕೆಯ ದುರಾಸೆ ಬೆನ್ನೆತ್ತಿದ್ಲು, ಅಸೂಯೆ ಪಡೋದಕ್ಕೆ ಶುರು ಮಾಡಿಬಿಟ್ಲು. ಅತಿಯಾದಂತಹ ಆಸೆಗೆ ದರ್ಶನ್ ಕೋಪವನ್ನೇ ಬಳಸ್ಕೊಂಡ್ಬಿಟ್ಲು. ಮುಂದೆ ಏನಾಗಬಹುದು ಅನ್ನುವಷ್ಟು ಯೋಚನೆಯನ್ನು ಕೂಡ ಆಕೆ ಮಾಡಲಿಲ್ಲ. ಇದರ ಪರಿಣಾಮವೇ ಇವತ್ತು ಪವಿತ್ರ ಜೊತೆಗೆ ದರ್ಶನ್ ಈ ಸ್ಥಿತಿಯಲ್ಲಿದ್ದಾರೆ. ಪವಿತ್ರಾಳ D10 ಪ್ರಮಾದ 5. ಪವಿತ್ರಾಳ ದುರಾಸೆ. ಆಸೆಯೇ ದುಃಖಕ್ಕೆ ಮೂಲ, ಆದ್ರೆ ದುರಾಸೆ ದುರ್ವರ್ತನೆಗೆ ಮೂಲ ಆಯ್ತಾ ಪವಿತ್ರ ವಿಚಾರದಲ್ಲಿ ಗೊತ್ತಿಲ್ಲ. ಹೀಗಾಗಿ ಹೇಳ್ತಿದೀವಿ ಅಂದ್ರೆ ದರ್ಶನ್ ಪವಿತ್ರಾಗೆ ಏನೂ ಕಡಿಮೆ ಮಾಡಿರ್ಲಿಲ್ಲ ಅಂತಾರೆ. ಆದ್ರೂ ಪವಿತ್ರ ಕಣ್ಣೆಲ್ಲ ಇದ್ದಿದ್ ಮಾತ್ರ ವಿಜಯಲಕ್ಷ್ಮಿ ಮೇಲೇನೆ. ಆಕೆ ಬಳಿ ಇರೋದೆಲ್ಲ ತನಗೂ ಬೇಕು ಅನ್ನೋ ದುರಾಸೆ ಪವಿತ್ರಾಳ ನೆತ್ತಿಗೇರಿತ್ತು. ತನ್ನತ್ರ ಇರೋದ್ರಲ್ಲೇ ಖುಷಿಯಾಗಿ ಇರಬಹುದಿದ್ದಂತಹ ಪವಿತ್ರ ಅತ್ತ ವಿಜಯಲಕ್ಷ್ಮಿ ಸೀರೆ, ಒಡವೆ, ಕಾರಿ ಮೇಲೆ ಕಣ್ಣಿಟ್ಟಿದ್ಲು. ವಿಜಯಲಕ್ಷ್ಮಿ ಏನಾದ್ರೂ ಒಂದು ಚಂದದ ಸೀರೆಯಲ್ಲಿ ಕಾಣಿಸ್ಕೊಳ್ಳೋ ಆಗಿರ್ಲಿಲ್ಲ. ಅದೇ ಸೀರೆ ಬೇಕು ಅಂತ ಹಠ ಹಿಡಿತಾ ಇದ್ಲಂತೆ ಪವಿತ್ರ. ಇನ್ನು ಆಕೆ ಒಡವೆ ಹಾಕೊಳ್ಳೋ ಹಾಗಿರ್ಲಿಲ್ಲ, ಅಂಥದ್ದೇ ಒಡವೆ ಬೇಕು. ದರ್ಶನ್ ತನ್ನ ಫ್ಯಾಮಿಲಿ ಜೊತೆ ಫೋಟೋ ಹಿಡಿದು ಫೋಟೋ ಹಾಕೊಳ್ಳೋ ಹಾಕಿಲ್ಲ. ಆಕೆಯೂ ಕೂಡ ತನ್ನ ಮಗಳು ಹಾಗೂ ದರ್ಶನ್ ನೊಂದಿಗೆ ಫೋಟೋ ಹಿಡಿದು ಹಾಕೊಳ್ಳೋದು. ಅಷ್ಟೇ ಯಾಕೆ, ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರ್ನಲ್ಲಿ ಓಡಾಡಿದ್ರೆ ನನಗೂ ಅಂಥದ್ದೇ ಕಾರ್ ಬೇಕು ಅಂತ ದರ್ಶನ್ ಬೆನ್ನು ಬೀಳ್ತಾ ಇದ್ಲಂತೆ. ಅಷ್ಟೇ ಅಲ್ಲ, ಆಕೆ ಸೋಷಿಯಲ್ ಮೀಡಿಯಾ ಬಳಸಿ ರೈತರಿಗೆ ಉಪಯೋಗ ಆಗುವಂತಹ ಆಪ್ ತೆರೆದ್ರೆ ತಾನು ಕೂಡ ಬುಟಿಕ್ ಓಪನ್ ಮಾಡ್ತೀನಿ ಅಂತ ಹಠ ಹಿಡಿದು ರೆಡ್ ಕಾರ್ಪೆಟ್ ತೆರೆದಿದ್ಲು ಪವಿತ್ರ. ಪ್ರಮಾದ 6. ಪವಿತ್ರಾಳ ಅಸೂಯೆ. ಇದೇ ನೋಡಿ ಇವತ್ತು ಪವಿತ್ರಾಳನ್ನ ಹಾಳು ಮಾಡಿತ್ತು ಅಲ್ಲದೆ ದರ್ಶನ್ಗೂ ಜೈಲಿನ ದಾರಿ ತೋರಿಸಿತ್ತು. ಅಷ್ಟಕ್ಕೂ ಮೇನಲ್ಲಿ ದರ್ಶನ್ ಹಾಗೂ ಪವಿತ್ರ ನಡುವೆ ಆನಿವರ್ಸರಿ ಅನ್ನೋ ಕಾರಣಕ್ಕೆ ಇಬ್ರು ದುಬೈಗೆ ಹೋಗಿದ್ರು. ಅಲ್ಲಿ ಪಾರ್ಟಿನೂ ಮಾಡಿದ್ರು. ಅಷ್ಟಕ್ಕೆ ಪವಿತ್ರ ಅಸೂಯೆ ಪಟ್ಟಿದ್ಲು. ಅವರು ಅಲ್ಲಿ ಅಪರೂಪಕ್ಕೆ ಏನೋ ಆನಿವರ್ಸರಿ ನೆಪದಲ್ಲಿ ಖುಷಿಯಾಗಿದ್ರೆ ಇಲ್ಲಿ ಹೊಟ್ಟೆಗೆ ಬೆಂಕಿ ಹಾಕೊಂಡು ಬುಸ್ಕುಡ್ತಾ ಇದ್ಲು ಈ ಪವಿತ್ರ. ದುಬೈನಿಂದ ದರ್ಶನ್ ಬರ್ತಿದ್ದ ಹಾಗೆ ಪವಿತ್ರ ದರ್ಶನ್ ಬಳಿ ಕೋಟಿ ಮೌಲ್ಯದ ಕಾರಿಗೆ ಡಿಮ್ಯಾಂಡ್ ಇಟ್ಟಿದ್ಲು. ದುಬೈನಲ್ಲಿ ಆನಿವರ್ಸರಿಗೆ ಖರ್ಚು ಮಾಡಿದಷ್ಟೇ ಹಣವನ್ನ ತಮಗೂ ಮಾಡ್ಲಿ ಅನ್ನೋದು ಪವಿತ್ರ ಇಂಗಿತ. ಹಾಗಾಗಿ ಕಾರಿಗೆ ಪಟ್ಟು ಹಿಡಿದಿದ್ಲು. ಆದ್ರೆ ದರ್ಶನ್ ದುಡ್ಡಿಲ್ಲ, ಈಗ ಕಷ್ಟ ಇದೆ ಅಂತಿದ್ದ ಹಾಗೆ ದರ್ಶನ್ ಜೊತೆ ತಿಂಗಳು ಕಾಲ ಮುನಿಸ್ಕೊಂಡಿದ್ಲು. ಇದರ ಬೆನ್ನಲ್ಲೇ ದರ್ಶನ್ಗೆ ಪವಿತ್ರ ಕೆಟ್ಟ ತೋಡಿದ್ಲ ಗೊತ್ತಿಲ್ಲ. ಪ್ರಮಾದ 7. ದರ್ಶನ್ ಕೋಪವನ್ನ ಬಂಡವಾಳ ಮಾಡ್ಕೊಂಡ್ಲಾ ಪವಿತ್ರ. ಏನೋ ದರ್ಶನ್ ಸಿಟ್ಟು ಎಂತದ್ದು ಅನ್ನೋದನ್ನ ಪವಿತ್ರ ಚೆನ್ನಾಗಿ ಅರ್ತಿದ್ಲು. ಆದ್ರೆ ಇತ್ತ ದುಬೈನಿಂದ ಬಂದಂತಹ ದರ್ಶನ್ ಕಾರ್ ಕೊಡ್ಸೋದಿಲ್ಲ ಅಂದಿದ್ದಕ್ಕೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮುನುಸು ಮುಂದುವರೆಸಿದ್ಲು. ಇದೇ ಹೊತ್ನಲ್ಲಿ ರೇಣುಕಾಸ್ವಾಮಿ ಕಳಿಸಿದಂತಹ ಅಶ್ಲೀಲ ಮೆಸೇಜ್ ನ ದರ್ಶನ್ಗೆ ಕಳುಹಿಸುತ್ತಾಳೆ. ಇಂತಹ ಮೆಸೇಜ್ ನೋಡಿದ್ರೆ ದರ್ಶನ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಪವಿತ್ರಾಗೂ ಚೆನ್ನಾಗಿ ಗೊತ್ತಿತ್ತು. ಅದು ಆಕೆ ಮುನಿಸ್ಕೊಂಡಿದ್ದಂತಹ ಸಮಯದಲ್ಲಿ. ಇತ್ತ ದರ್ಶನ್ ಕಾರ್ ಅಂತೂ ಕೊಡ್ಸೋದಿಕ್ಕಾಗಿಲ್ಲ. ಇದನ್ನಾದ್ರೂ ಏನು ಅಂತ ನೋಡೋಣ ಅಂತ ಅಶ್ಲೀಲ ಮೆಸೇಜ್ ಕಳುಹಿಸಿದವನ ಹುಡುಕಾಟಕ್ಕೆ ಇಳಿದ್ಬಿಟ್ರು. ಆತನನ್ನ ಎತ್ತಾಕೊಂಡ್ ಬನ್ನಿ ಅಂತಿದ್ದ ಹಾಗೆ ಇತ್ತ ದರ್ಶನ್ ಗ್ಯಾಂಗ್ ಕೂಡ ಸೀದಾ ಅವಳ ವಿಳಾಸ ಹುಡುಕಿ ಎತ್ತಾಕೊಂಡ್ ಬಂದಿದ್ರು. ಮುಂದೆ ಆಗಿದ್ದಂತೂ ಗೊತ್ತೇ ಇದೆ. ದರ್ಶನ್ ಸಿಟ್ಟು ಎಂತದ್ದು ಅನ್ನೋದನ್ನ ಗೊತ್ತಿದ್ದೆ ಟೈಮ್ ನೋಡ್ಕೊಂಡು ದರ್ಶನ್ ಕೋಪವನ್ನ ಬಳಸ್ಕೊಂಡಿರೋದು ನೋಡಿದ್ರೆ ನಿಜಕ್ಕೂ ಪವಿತ್ರಾಗೆ ದರ್ಶನ್ನ ಕೆಟ್ಟಾಗೆ ಬೀಳ್ಸೋದೇ ಉದ್ದೇಶ ಆಗಿತ್ತ ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ. ಪ್ರಮಾದ 8. ನೇರ ಪೊಲೀಸರಿಗೆ ದೂರು ನೀಡದಿರೋದು. ಅಂದಹಾಗೆ ಈ ಪವಿತ್ರಾಗೆ ಈ ಆಯ್ಕೆಯೂ ಇತ್ತು. ಆದ್ರೂ ದರ್ಶನ್ ಜೊತೆ ಮುನ್ಸ್ಕೊಂಡಿದ್ದಂತಹ ಸಮಯದಲ್ಲೇ ದರ್ಶನ್ಗೆ ಹೇಳುವಂತಿದ್ದೇನಿತ್ತು. ಅಷ್ಟಕ್ಕೂ ಪವಿತ್ರ ಏನು ಗೊತ್ತಿಲ್ಲದವಳೇನಲ್ಲ, ಒಂದು ಕಂಪನಿಯ ಮಾಲೀಕ್ಳು. ಆಕೆಯೇ ಒಂದ್ ಮಾತು ದರ್ಶನ್ ಹೆಸರು ಬಳಸಿ ಪೊಲೀಸ್ ಠಾಣೆಗೆ ಹೋಗಿ ಅಥವಾ ಸೈಬರ್ ಪೊಲೀಸರಿಗೆ ಇಂತಹ ಅಕೌಂಟ್ ನಿಂದ ಅಶ್ಲೀಲ ಮೆಸೇಜ್ ಮೇಲಿನ ಮೇಲೆ ಬರ್ತಾ ಇದ್ದು ಕಡಿವಾಣ ಕ್ರಮ ತೆಗೆದುಕೊಳ್ಳಿ ಅಂತ ಒಂದು ದೂರನ್ನ ಕೊಡಬಹುದಿತ್ತು. ಅಥವಾ ಪೊಲೀಸರ ಕಡೆಯಿಂದಾನೇ ಆತನನ್ನ ಪತ್ತೆ ಹಚ್ಚಿ ಪೊಲೀಸರ ಸಮ್ಮುಖದಲ್ಲೇ ಆತನಿಗೆ ನಾಲ್ಕೇಟು ಬಾರಿಸಿದ್ರು ಆಗ್ತಾ ಇತ್ತು. ಅದ್ಯಾವುದು ಆಗ್ಲಿಲ್ಲ ಅಂದಿದ್ರು ಕೂಡ ಕಮೆಂಟ್ ಆಪ್ ನ ಆಫ್ ಮಾಡಿದ್ರು ಸಾಕಾಗಿರ್ತಿತ್ತು. ಆದ್ರೆ ಇದ್ಯಾವುದನ್ನು ಕೂಡ ಪವಿತ್ರ ಮಾಡ್ಲಿಲ್ಲ. ಮಾಡದೇ ಇರೋದಕ್ಕೆ ಆಕೆಯು ದಡ್ಡಿನೂ ಅಲ್ಲ. ಆದ್ರೂ ಮಾಡಿದ್ದರ ಹಿಂದಿನ ಕಾರಣ ಆದ್ರೂ ಏನು, ಉದ್ದೇಶಪೂರ್ವಕವಾಗಿ ಮಾಡಿದ್ಲಾ, ಈ ಪ್ರಶ್ನೆ ಈಗ ಕಾಡ್ತಾ ಇದೆ.
ವೆಲ್ಕಮ್ ಬ್ಯಾಕ್. ಇದೀಗ ಪವಿತ್ರ ತಂದೇನು ತಪ್ಪಿಲ್ಲ, ಎಲ್ಲ ದರ್ಶನ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಅದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಈಕೆಯ ಒಂದೇ ಒಂದು ಹಠದಿಂದಾಗಿ ದರ್ಶನ್ ಕೈಗೆ ರಕ್ತ ಮೆತ್ಕೊಳ್ಳುವಂತೆ ಮಾಡಿದ್ದು ಇಡೀ ಲೈಫ್ನಲ್ಲಿ ಅಳಿಸಿ ಹಾಕದಂತಹ ಕಪ್ಪು ಚುಕ್ಕಿಯೊಂದಕ್ಕೆ ಕಾರಣ ಆಗ್ಬಿಟ್ಟಿದ್ದಾಳೆ ಈ ಪವಿತ್ರ. ಪವಿತ್ರಾಳ D10 ಪ್ರಮಾದ 9 ದರ್ಶನ್ ಕೈಗೆ ರಕ್ತ ಮೆತ್ತಿಸಿದ್ಲು. ದರ್ಶನ್ ಗ್ಯಾಂಗ್ ಏನೋ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡ್ ಬಂತು. ಅಲ್ಲಿಗೆ ದರ್ಶನ್ ಕೂಡ ಪವಿತ್ರಾಳನ್ನ ಕರ್ಕೊಂಡು ಹೋಗಿದ್ರು. ತಗೋ ಚಪ್ಲಿ ಓಡಿ ಅಂತ ಇದ್ದ ಹಾಗೆ ಆಕೆಯೂ ಕೂಡ ಹೊಡೆದ್ಲು. ಅಲ್ಲಿಗೆ ಪವಿತ್ರ ಸುಮ್ಮನಾಗಬೇಕಾಗಿತ್ತು. ದರ್ಶನ್ ಹೇಳಿ ಆತನನ್ನ ಪತ್ತೆ ಮಾಡಿಸಿ ಪಟ್ಟಣಗೆರೆ ಶೆಡ್ಗೆ ಕರೆಸಿದವಳು ಅವನನ್ನ ಅಲ್ಲಿಂದ ಊರಿಗೆ ಸಾಗಾಕಬಹುದಾಗಿತ್ತು. ಆದ್ರೆ ಅದನ್ ಮಾತ್ರ ಪವಿತ್ರ ಮಾಡದೆ ಹೋದ್ಲು. ದರ್ಶನ್ ಹಿಗ್ಗ ಮುಗ್ಗ ರೇಣುಕಾಸ್ವಾಮಿಯನ್ನ ಹಗ್ಗದಿಂದ ಹೊಡಿತಾ ಇದ್ರೆ ಈಕೆ ನನಗಾಗಿ ದರ್ಶನ್ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋ ದಿಮಾಗ್ನಲ್ಲಿ ನೋಡ್ತಾ ನಿಂತು ಬಿಟ್ಟಿದ್ಲು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ದರ್ಶನ್ ಕುತ್ತಿಗೆಗೆ ಬಂದ್ರೆ ಹೇಗಪ್ಪ ಅಂತ ಒಂದು ಕ್ಷಣನೂ ಯೋಚಿಸ್ದೆ ಆತನ ಕೈಗೆ ರಕ್ತ ಮೆತ್ತಿಕೊಳ್ಳುವಂತೆ ಮಾಡಿಬಿಟ್ಲು. ಪ್ರಮಾದ 10 ಪವಿತ್ರಾಳ ಆ ಹೇಳಿಕೆ. ಇಡೀ ಕ್ರೈಮ್ ಕಥನದ ಸೂತ್ರಧಾರಿ ಪವಿತ್ರ ಪೊಲೀಸರ ಮುಂದೆ ಬೇರೆಯದೇ ಸ್ಕ್ರೀನ್ ಪ್ಲೇ ಮಾಡಿದ್ದಾಳೆ. ವಿಚಾರಣೆಯಲ್ಲಿ ತಾವು ಹೊಡೆದಿದ್ದು ಒಂದೇ ಒಂದು ಏಟು ಅಂತ ತಿಳಿಸಿದ್ದಾಳೆ. ಹಾಗಾದ್ರೆ ಇಷ್ಟೆಲ್ಲ ಮಾಡಿದ್ದು ದರ್ಶನ್ ಅನ್ನೋದು ಪೊಲೀಸರ ಅನುಮಾನ. ಪವಿತ್ರಾಗೆ ಇದನ್ನೆಲ್ಲ ತಪ್ಪಿಸೋ ಅವಕಾಶ ಇತ್ತು. ಆದ್ರೆ ಪವಿತ್ರ ಅದನ್ನ ಯಾಕೆ ಮಾಡಲಿಲ್ಲ ಅನ್ನೋದು ಹಲವರ ಪ್ರಶ್ನೆ ಆಗಿದೆ. ನಿಜಕ್ಕೂ ಪವಿತ್ರಾಗೆ ದರ್ಶನ್ ಮೇಲೆ ಪ್ರೀತಿ ಇದ್ದಿದ್ದೇ ಆಗಿದ್ದಿದ್ರೆ, ಬೇಡ ದರ್ಶನ್ ಬಗ್ಗೆ ಕಾಳಜಿ ಇದ್ದಿದ್ರೆ ಏನೋ ಆಗಿದ್ದಾಯ್ತು, ಇದೆಲ್ಲದಕ್ಕೂ ನಾನೇ ಕಾರಣ ಅನ್ಬಹುದಾಗಿತ್ತು. ದರ್ಶನ್ ಹೇಗಿದ್ರು ಆಕೆಯನ್ನ ಬಿಟ್ಕೊಡ್ತಾ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಆಕೆಯನ್ನ ಹೊರ ತರೋಕು ಹಿಂದು ಮುಂದು ನೋಡ್ತಾ ಇರ್ಲಿಲ್ವೇನೋ. ಆದ್ರೆ ಈ ಪವಿತ್ರಕ್ಕೆ ಕೇವಲ ತನ್ನ ಬಗ್ಗೆಯಷ್ಟೇ ಯೋಚನೆ, ತನ್ನ ಐಷಾರಾಮಿ ಬದುಕಿನ ಬಗ್ಗೆಯಷ್ಟೇ ಚಿಂತೆ. ಟೋಟಲಿ ಪವಿತ್ರದ್ದು ಬರೀ ಸ್ವಾರ್ಥ ಬಿಟ್ರೆ ಮತ್ತೇನೂ ಇಲ್ಲ ಅಂದ್ರೂ ತಪ್ಪಾಗೋದಿಲ್ಲ. ಆದ್ರೆ ದರ್ಶನ್ಗೆ ಪವಿತ್ರಾಳ ಈ ಸ್ವಾರ್ಥ ಬಹುಶಃ ಜೈಲುವಾಸಿ ಆದ ಮೇಲೆ ಅರ್ಥ ಆಗಿದ್ಯೋ ಏನೋ ಗೊತ್ತಿಲ್ಲ. ಸದ್ಯ ಯಾರ ಸಹವಾಸವೂ ಬೇಡ ಅಂತ ಮೌನಕ್ಕೆ ಜಾರಿದ್ದಾರೆ. ಏನಾದ್ರೂ ದರ್ಶನ್ ಪವಿತ್ರ ಜೊತೆಗಿನ ರಿಲೇಶನ್ಶಿಪ್ಗೆ ಎಳ್ಳು ನೀರು ಬಿಡ್ತಾರಾ ಅಂತ ಭಕ್ತಗಣವೂ ಕೂಡ ಕಾದು ನೋಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ದರ್ಶನ್ ಬದುಕಿನ ಉದ್ದಕ್ಕೂ ಪವಿತ್ರ ಮಾಡಿಕೊಂಡು ಬಂದಿದ್ದಂತಹ ಪ್ರಮಾದ ಅನ್ನೋದನ್ನ. ಇದಾಗಿತ್ತು ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.